ಇದು 11 ಐತ್ರಿ. 35 ಎಷ್ಟು ಹಿಡಿಬೋದ್ರಿ ಕೋಳಿಗೆಲ್ಲ? 200 ಮಟ ಹಿಡಿದೈತ್ರಿ. ನೋಡ್ರಲ್ಲ ಹೆಂಗಾಗೈತೆ ಅದು. ಈ ಥರ ಗೊಬ್ಬರ ಹ್ಯಾಂಡಿ ಗೊಬ್ಬರ ಅಂದ್ರೆ ಫುಲ್ ಸ್ಟ್ರಾಂಗ್ ಇರತ್ತೆ ರೀ. ಇದು ಒಂದು ಗುಟ್ಟಿ ಹಾಕೋದ ಒಂದ ಮಿಟ್ಟಿಗೆ ಹಾಂ ಬೆಳಿಗ್ಗೆ ಬರ್ತೈತಿ. ಈಗ ಕೋಳಿ ಬಿಡೋದ್ರಿಂದ ಏನಂದ್ರೆ ಇದನ್ನ ಫಿಲ್ಟರ್ ಮಾಡಿದಂಗೆ ಹಾಕತ್ರಿ ಅದು. ಏಕ ಕೆಬ್ರಿ ಆಡ್ತತ್ತ. ಹಾಂ ಮಿಕ್ಸ್ ಆಕತ್ರಿ. ಆ ಉದ್ದೇಶ ಬಂದು ಕೋಳಿ ಹಾಕೋದ್ರಿ. ಖಾಲಿ ಇರಂಗಿಲ್ಲ. ಹಾಂ ಖಾಲಿ ಇರಂಗಿಲ್ಲ ರೀ. ಅವ್ರು ಈಗ ಮಟ್ಟ ಇರ್ತಾವ್ರಿ ಇವು. ಇದು ಹುಂಜ ಅಥವಾ ಏನೈತಿ ಮಾರಿಬಿಡ್ತೀವಿ ರೀ ಅವ್ನು. 600 ರೂಪಾಯಿ ಒಂದು. ಸಾಕತ್ರಿ ಅದು. ರಾಕ್ ಹೆಚ್ಚಾಕತ್ ಸರ್. ಆಕಳದ ದನದ ಎಮ್ಮೆದ ಕಡಿಮೆ ಆಕತ್ರಿ ಸರ್. ಅದ್ರ ರೇಟ್ ಜಾಸ್ತಿ ಮರಂಗಿಲ್ಲ ಸರ್. ಅದು ಇದಕ್ಕೆ ಯಾಕೆ ಜಾಸ್ತಿ ಸರ್? ಇದು ಪವರ್ಫುಲ್ ಹೆಚ್ಚಿರ್ತದೆ ಸರ್. ಇದು ಕಾಟ ಹೆಚ್ಚಿರ್ತೈತ್ರಿ. ಡೈರೆಕ್ಟ್ ಕಂಟಿನ್ಯೂ ಸರ್. ಆಳು ಕೈ ನಿಂದಿರ್ಬೇಕಂತ ಏನಿಲ್ರಿ. ಯಾಕಂದ್ರೆ ನೀವು ಹೊಲ್ಮನೆ ಮಾಡ್ಕೊಂಡು ಎಲ್ಲಿ ಬೇಕಾ ಅಲ್ಲಿ ಹೋಗಿ ಅಡ್ಯಾಡಕ ಸಂಜೆಲಿ ಒಂದು ತಾಸ ಮುಂಜಾನೆ ಒಂದು ತಾಸ ಗುದ್ದಾಡಿದ್ರೆ ಫೈನಲ್ ಆಗ್ತದೆ. ಏನು ತೆಗದಿಲ್ರಿ ಸರ್. ಈಗ ಅನುಕೂಲ ಇದು ಮ್ಯಾಗಿನ ಹಿಕ್ಕಿ ಕಾಳು ಬಿದ್ದದ್ದು ಅಟ್ ಕೋಳಿ ತಿಂದು ಹೊಡಿತಾವ್ರಿ ಅದನ್ನು. ಅದ್ರಾಗ ಇವತ್ತು ಬಂದು ಅಂದ್ರೆ ಕಾಳತ್ತು ಬಂದಿರ್ತಾವಲ್ರಿ ಹಿಕ್ಕಿಯಾಗ, ಅದನ್ನ ತಿಂತಾವ್ರಿ ಅವು ಕೋಳಿ. ಅದೊಂದು ದಿವ್ಸ ಮುಂಜಾನೆ ಒಂದು ದಿವ್ಸ ಹಾಕಿರ್ತೀವಿ ರೀ ನಾವು ಕೋಳಿ ಕಾಳು. ಕೋಳಿ ಇವತ್ತು ಅಡ್ಯಾಗ್ಯಾವ್ರಿ ಮಾರಿವು. ಏನು ಮಾತು ಮರಿ ತರಿಸ್ಬೇಕಂತ ಐತೆ ರೀ. ಇದು ಎಷ್ಟು ಸೈಜ್ ಐತ್ರಿ ಇದು? 35 11 ಐತ್ರಿ. ಎಷ್ಟು ಹಿಡಿಬೋದ್ರಿ ಕೋಳಿಗೆಲ್ಲ? 200 ಮಟ ಹಿಡಿದೈತ್ರಿ. ನಾವು 100-200 ಮಟ ಆಟ ಹಾಕಿವ್ರಿ. 200 ಏನು ಹಾಕಿಲ್ಲ. ಯಾವ್ಯಾವ ತಳಿ ಸಾಕು? ಇವಟ್ಟ ರೀ ಜವಾರಿನ ಆಟ ಬೇರೆ ಯಾವ ಬಿಟ್ಟು ಯಾವ ಇಲ್ಲ. ಜವಾರಿನ ಸಾಕಿವ್ರಿ. ಇದು ಮಾಂಸಕ್ಕರಿ? ಹಾಂ ಮೊಟ್ಟೆ ಇಡೋ ತನಕ ಇರ್ತಾವ್ರಿ. ಈಗ ಮೊಟ್ಟೆ ಇಡ್ತಾವ್ರಿ ಇವು. ಇದು ಹುಂಜ ಅಥವಾ ಏನೈತಿ ಮಾರಿಬಿಡ್ತೀವಿ ಅವ್ನು. 600 ರೂಪಾಯಿ ಒಂದು. ಏನು ಲುಕ್ಸಾನ್ ಏನಿಲ್ಲ ರೀ ಇದ್ರಾಗ ಕೋಳಿಯಾಗೂ. ಇದು ವೇಸ್ಟೇಜ್ ಅದ್ರಾಗ ಇದಾಗಿಬಿಡ್ತೈತೆ. ಗೊಬ್ಬರ ಹಾಕ್ತಿದ್ದೆ. ಗೊಬ್ಬರ ಹಾಕತ್ರಿ ಇದು. ಇಷ್ಟು ಗೊಬ್ಬರನ ರೀ. 6 ತಿಂಗಳಿಗೆ ಒಮ್ಮೆ ತೆಗಿತೀವಿ ರೀ. ಭಾಳ ಎತ್ತರ ಆತಂದ್ರೆ ತೆಗೆದ ತಿಪ್ಪಿಗೆ ಹೋಗ್ತೀವಿ. ಇಲ್ಲಿಕಂದ್ರೆ ಹೊಲಕ್ಕರ ಹೋಗಿ ಬಿಡ್ತೀವಿ ರೀ. ಇಲ್ಲಿ ಭಾಳ ದಿಪ್ಪ ಹಾಕಾಗತ್ತೆ ಅಂದ್ರೆ ಇದು ಮಾಡ್ತೀವಿ ರೀ. ಇಲ್ಲಿಕಂದ್ರೆ ಇಲ್ಲೇ ಇರ್ತೈತೆ ರೀ. ಈಗ ಕಬ್ಬು ಕಡೆ ಕೋಲಿಗತ್ತು ಅನುಕೂಲ ಆಗಿಬಿಡ್ತೈತೆ ರೀ ಅದು ಗಳೆ ಹೊಡಿ ಹಾಕತ್ತಾಗ. ಈಗ ಬೇರೆ ಬೇರೆ ತಳಿ ಕೋಳಿನೂ ಜವಾರಿ ಕೋಳಿ ಅಂತನ ಅದೊಂದು ಸ್ಕ್ಯಾಮ್ ನಡೆದೈತೆ. ಹಾಂ ಇದು ಜವಾರಿ ಕೋಳಿನ ಅಂತ ಹೇಳಕ್ಕೆ ಅದು ಹೆಂಗೆ ಕಂಡು ಹಿಡಿಬೋದ್ರಿ ನೀವು? ಜವಾರಿ ಅಂತೇಳಿ ಅದು ಆ ಜವಾರಿದ ಬೇರೆ ಆಗತ್ತೆ ರೀ. ಇದು ಬೇರೆ ಇದು ತಂದ್ರೆ ಲಘು ಬರ್ತೈತೆ ರೀ ಅದು. ಇದು ಜವಾರಿ ಭಾಳ ಲಘು ಬಾಂಗ. ಇದು ಜವಾರಿ ಕೋಳಿ ಕುಡ್ಕಿ ಕುಂದಿರ್ತೈತೆ ರೀ. ಕುಡ್ಕಿ ಕುಂದ್ರಂಗಿಲ್ಲ ರೀ ಅದು. ಅದು ದಿಪ್ಪ ಆಕತ್ರಿ ಸರ್. ಇದು ದಿಪ್ಪ ಅಲ್ರಿ ಅಟ್ಟ ಸರ್. ಸಣ್ಣಂಗೆ ಇರ್ತದೆ ಸರ್ ಇದು. ಅದು ಕುಡ್ಕಿ ಕುಂತ ಇದು ಕುಡ್ಕಿ ಕುಂದ್ರ ಸರ್. ಅದು ಕುಡ್ಕಿ ಕುಂದ್ರಲ್ರಿ. ಇದು ಕುಂದಿರ್ತೈತೆ ರೀ. ಜವಾರಿ ಪೂರ ಜವಾರಿ ಆತಂದ್ರೆ ಕುಂದಿರ್ತೈತೆ ರೀ. ಅದು ಕುಂದ್ರಂಗಿಲ್ಲ ರೀ. ಅವು 2-3 ದಿನ ತತ್ತಿ ಹಾಕೊಂಡ್ ಬಿಡ್ತಾರೆ ಸರ್. ಗಿರ್ಜೆ ಕಂಟಿನ್ಯೂ ತತ್ತಿ ಹಾಕ್ತಾವ್ರಿ. ಕಂಟಿನ್ಯೂ ತತ್ತಿ ಸರ್. ಇವು ಮರಿ ತೆಗಿತಾವ್ರಿ. ಅವು ಮರಿ ತೆಗಿಯಲ್ರಿ ಸರ್. ನಾವು ಇವನ್ನ ತತ್ತಿ ತೊಗೊಂಡು ಮರಿ ತೆಗಿಸ್ತೀವಿ ರೀ. ಈಗೆಲ್ಲ ಇವು ಸಣ್ಣ ಇದ್ದದ್ದು ಮರಿ ತೆಗಿಸಿದ್ರು ರೀ. ಇಲ್ರಿ ಇಲ್ಲೇ ಮರಿ ಕುಂದಿರ್ತೀವಿ. ಇಲ್ಲೇ ಬಿಡ್ತೀವಿ ಸರ್. ಕುಣಿಸಿದಾಗ ಎಷ್ಟು ಮರಿ ಕುಣಿಸ್ತೀರಿ? 21 16 ಹಿಂಗೆ ಕುಂದಿರ್ತೀವಿ ರೀ. ಈಗ ನಮಗೆ ಇವು ಇದಾಗ್ಲಿಕ್ಕಂದ್ರೆ ಮತ್ತೊಂದು ದಿವಸ ಬೇರೆ ಕಡೆ ತರಿಸ್ತೀವಿ ರೀ. ಅವ್ನು ಮಾರ್ತೀವಿ. ಇವ್ರನ್ನ ಜವಾರಿನ ಹಂಗೆ ಮಾಡ್ಕೊತ ಹೋಗ್ತೀವಿ. ನಮಗೆ ಅನುಕೂಲ ತಕ್ಕಂತೆ ಮಾಡ್ಕೊತ ಹೋಗ್ಬಿಡೋದು ರೀ. ಹೌದು ರೀ. ಇದ್ರಾಗೇನು ಇದು ಲಾಸ್ ಇಲ್ಲ ರೀ ಕೋಳಿ. ಇದ್ರಾಗಂತೂ ಕೋಳಿದೇನು ಇದಿಲ್ಲ. ಕಂಟಿನ್ಯೂ ಸರ್. ಆಳು ಕೈ ನಿಂದಿರ್ಬೇಕಂತ ಏನಿಲ್ರಿ. ಯಾಕಂದ್ರೆ ನೀವು ಹೊಲ್ಮನೆ ಮಾಡ್ಕೊಂಡು ಎಲ್ಲಿ ಬೇಕಾ ಅಲ್ಲಿ ಹೋಗಿ ಅಡ್ಯಾಡಕ ಸಂಜೆಲಿ ಒಂದು ತಾಸ ಮುಂಜಾನೆ ಒಂದು ತಾಸ ಗುದ್ದಾಡಿದ್ರೆ ಫೈನಲ್ ಆಗ್ತದೆ. ಏನು ತೆಗದಿಲ್ರಿ ಸರ್. ಈಗ ಅನುಕೂಲ ಕಸ ಬಂದಂಗೆ ರೀ. ಹಾಂ ಮಾಡ್ಕೊಂತಾನೆ ಇದೊಂದು ಮಾಡ್ಬೇಕು. ಕೃಷಿ ಅಂದ್ರೆ ಏನೈತಿ? ಒಂದು ಕೃಷಿ ಅಂದ್ರೆ ಒಂದು ಕೋಳಿ ಅಂತ ಸಾಕ್ಬೇಕು, ಒಂದು ಎತ್ತ ಅಂತ ಸಾಕ್ಬೇಕು, ಒಂದು ಎಮ್ಮೆ ಅಂತ ಸಾಕ್ಬೇಕು. ಅಂದ್ರೆ ಒಂದಿಲ್ಲ ಒಂದರಾಗ ಇದಾಕತ್ತ ಉದ್ದೇಶ ಬಂದು ಮಾಡೋದ್ರಿ. ಎಲ್ಲರೂ ಈ ಆಸ್ತಿವಂತರು ಈ ಬೇರೆದವ್ರ ಜಮೀನು ತಗೊಂಡ ಕೃಷಿ ಮಾಡ್ತೇವೆ ಅಂತ ಹೇಳಿ ಕೇಸಿಂದ ಎಲ್ಲ ಆಳಿನ ಮೇಲೆ ಮಾಡಕ್ ಹೋಗಿ ಒಂದ ಇದರಿಂದ ಚಪ್ಪಾಳೆ ಅಂತ ಎಲ್ಲ ತರ ಉಪಕಸಬುಗಳು ಜೋಡ್ಕೊಂತಂದ್ರ ಕೃಷಿ ಒಂದು ಮಟ್ಟಕ್ಕೆ ಹೋಗ್ತೈತಿ. ಇದು ಒಂದ ಥರ ಮಾಡಿದ್ರೆ ರೈತರದ್ದು ಇದಾಗಂಗನ ಇಲ್ರಿ. ಕೋಳಿನೂ ಕಾಯ್ಬೇಕು, ಕಾಲು ಹೆಂಗೆ ಬರತ್ತೆ ಹಂಗೆ ಮಾಡ್ಕೊತ ಹೋಗ್ಬೇಕ್ರಿ. ಖಾಲಿ ಕೂತ್ಕೋತೆ ಆಗಲ್ಲ ರೀ. ಒಂದು ತಾಸು ಎಮ್ಮಿನೂ ಕಾಯಬೇಕಾಕತಿ, ಎಲ್ಲ ಮಾಡಬೇಕ್ರಿ. ಕೃಷಿ ಅಂದ್ರೆ ಇದ್ರಿ ತಗೊಂಡಿಲ್ಲ ಎಷ್ಟೋ ಜನರಿಗೆ. ಈಗ ಕೃಷಿ ಅಂದ್ರೆ ಏನು ಅನ್ನೋದ ಗೊತ್ತಿಲ್ಲ. ಹೊಲ್ದಾಗ ಗೊತ್ತೋದು ಬಿತ್ತೋದು ಇದೇ ಕೃಷಿ ಅಂತ ತಿಳ್ಕೊಂಡ್ ಬಿಡ್ತಾರೆ. ಎಲ್ಲ ಥರ ಅರ್ದು ಕುಡ್ದಾಗ ಗೊಬ್ಬರ
6 ತಿಂಗಳಿಗೊಮ್ಮೆ ರೀ. ಎಷ್ಟು ಟ್ರಿಪ್ ಆಗುತ್ತೆ ರೀ? 2-3 ಟ್ರಿಪ್ ಆಗತ್ತೆ. ಹ್ಞೂ ಅದ ಮಾರಕ್ಕೆ ಹೋದ್ರೆ ಇಲ್ರಿ ಮಾರಾಕಂತ ಮಾರಾಟ ಮಾಡಿ ಮಾರಾಟ 4,000 3,500-4,000 ಕೊಡ್ತಾರೆ. ನಾವೇ ಕೊಂಡು ತೊಗೋತೀವಿ ಕರೆ ನಾವು ಮಾರಂಗಿಲ್ಲ. ಜಮೀನು ಐತ್ರಿ ನಮ್ದು. ಹೆಂಡಿಗೆ ಅವ್ರು 3-4,000 ಮಾಡ್ತೀರಿ. ಇದು 5-4,000 5,000 ಅಂದ್ರು ಖರ್ಚು ಮಾಡ್ತಾರೆ. ಇದು ಕುರಿದು ಬೇರೆ ಆಕತ್ರಿ ರೀ. ಕೋಳಿದು ಕುರಿದು ಎರಡು ಮಿಕ್ಸ್ ಆಗತ್ತೆ ರೀ ಅದು. ರಾಕ್ ಹೆಚ್ಚಾಕತ್ ಸರ್. ಆಕಳದ ದನದ ಎಮ್ಮೆದ ಕಡಿಮೆ ಆಕತ್ರಿ ಸರ್. ಅದು ರೇಟ್ ಜಾಸ್ತಿ ಮಾರಂಗಿಲ್ಲ ಸರ್. ಅದು ಇದಕ್ಕೆ ಯಾಕೆ ಜಾಸ್ತಿ ಸರ್ ಇದು ಪವರ್ಫುಲ್ ಹೆಚ್ಚಿರ್ತದೆ ಸರ್. ಇದು ಕಾಟ ಹೆಚ್ಚಿರ್ತತ್ರಿ. ಡೈರೆಕ್ಟ್ ಭೂಮಿಗೆ ತಾಬಿಟ್ಟು ತಗೋದು ಸರ್. ಇದು ದನದ ಪಕ್ಕ ತಗೋಲ್ಲ ಸರ್. ಕಾಟ ಹೆಚ್ಚಾಕತ್ರಿ ಹುಚ್ಚಿದು. ಹಾಂ ರೀ ಸರ್. ಪೌಷ್ಟಿಕಾಂಶ ಹೆಚ್ಚಿರ್ತೈತಿ. ಹುಚ್ಚಿ ಪಚ್ಚಿ ಎಲ್ಲ ಬಿದ್ದು ಇದ್ರಾಗ ಹಿಂಗಿರ್ ಸರ್. ಅಕ್ಕಿ ಕಾಳ ಹೊಡೆದಿರ್ತದ್ರಿ. ಹೊಡೆದ ಪುಡಿ ಈ ಥರ ಇದಾಗಿರ್ತತ್ರಿ ಇದು. ಪುಡಿಯಾಗಿ ಹುಚ್ಚೊಟ್ಟು ಇದ್ರ ಆಡಿನ ಹುಚ್ಚೊಟ್ಟು ನೋಡ್ರಿ ಇಲ್ಲಿ ಇದು ಬೇರೆ ಆಕತಿ ಇದು ಬೇರೆ ಆಕತಿ. ಈ ಥರ ಇದಾಗಿಬಿಟ್ಟಿರ್ತತ್ರಿ ಇದು. ಗೊಬ್ಬರ ಹಾಕ್ತಾರೆ ಸರ್. ನೋಡ್ರಿ ಹೆಂಗಾಗೈತೆ ಅದು. ಈ ಥರ ಗೊಬ್ಬರ ಹೆಂಡಿ ಗೊಬ್ಬರ ಅಂದ್ರೆ ಫುಲ್ ಸ್ಟ್ರಾಂಗ್ ಇರ್ತದೆ ರೀ. ಇದು ಒಂದು ಬುಟ್ಟಿ ಹಾಕೋದ ಒಂದ ಮುಟ್ಟಿಗೆ ಹಾಂ ಹಾಂ ಸರ್. ಬೆಳಿಗ್ಗೆ ಬರ್ತೈತಿ. ಬೆಳಿಗ್ಗೆ ತಾಬಿಟ್ಟು ತೋರಿಸ್ ಸರ್. ಇದು ಇದರಿಂದ ಇದು ಐತ್ರಿ ದನದ. ಈಗ ಕೋಳಿ ಬಿಡೋದ್ರಿಂದ ಏನಂದ್ರೆ ಇದನ್ನ ಫಿಲ್ಟರ್ ಮಾಡಿದಂಗೆ ಆಕತ್ರಿ ಅದು. ಏಕ ಕೆಬ್ರಿ ಆಡ್ತತ್ತ ಮಿಕ್ಸ್ ಆಗುತ್ತೆ ಮಿಕ್ಸ್ ಆಕತ್ರಿ. ಆ ಉದ್ದೇಶ ಬಂದು ಕೋಳಿ ಹಾಕೋದ್ರಿ. ಖಾಲಿ ಇರಂಗಿಲ್ಲ ಅವು. ಹಾಂ ಖಾಲಿ ಇರಂಗಿಲ್ಲ ರೀ ಅವು. ಕೆಳಗಿನ ಮ್ಯಾಲ ಅಲ್ಲಿ ತಳಗೆ ಟಾತಿ ಕೆಬ್ರೋದ ಹಿಂಗಾಗಿ ಅದ ಕೆಬ್ರಿ ಆಡೋದ ರೀ. ಚಂಚಾಕ ಒಟ್ಟು ಕಾಲಿನ ಇರಂಗಿಲ್ಲ ರೀ. ಅಲ್ಲಿ ಬೀಳ್ತೈತ್ರಿ. ಕುಟ್ರಿ ಬಿಡ್ತಾವ್ರಿ ಇವು ಕೋಳಿ ಹಾಕ್ಲಿಕ್ಕೆ ಸರ್. ಅಂದ್ರೆ ಎಲ್ಲಿ ಹಾಕುತ್ತಾ ಅಲರ್ಟ್ ಆಗತ್ತೆ. ಇದು ಸುಳ್ಳು ಎಲ್ಲ ಫಿಲ್ಟರ್ ಮಾಡಿ ಏಕ ಕೆಳಗಿನ ಮ್ಯಾಗಿನ ತೆಳಗೆ ಮಾಡೋ ಸರ್ ಇದು ಕೋಳಿ. ಹಿಂಗಾಗಿ ಕೋಳಿ ಬಿಡಬೇಕು ಸರ್. ಇದು ಮಾಡಿವ್ರೆ ಅಂದ್ರೆ ಇದು ಆಕತ್ತೆ ಸರ್. ಇದು ಈ ತಿನ್ನಾಕ ತತ್ತಿ ಹಾಕವ್ರಿ. ಹೌದು. ಎಲ್ಲ ಥರ ಅನುಕೂಲ ಐತ್ರಿ. ಇದರಿಂದ ಏನು ನುಕ್ಸಾನ ಇಲ್ಲ. ನಮಗೆ ಅನುಕೂಲ ತಕ್ಕಂದ್ರೆ ರೈತರಿಗೆ ಭಾಳಕ್ಕೆ ಅನುಕೂಲ ಐತ್ರಿ. ಬಟ್ ಈ ಎರಡು ಕುರಿ ಕೋಳಿಯಿಂದ ನೀವು ಒಂದು ಅಂದಾಜು ಹೊಲ ಮಾಡೋಕ್ಕಿಂತಲೂ ಸರ್ ಯಾರನೇ ಮಾಡೋಕ್ಕಿಂತಲೂ ಇರಲ್ಲ. 2-3 ಲಕ್ಷ ರೂಪಾಯಿ ಆಕತ್ತಿ ನೋಡ್ರಿ. ಹ್ಞೂ ರೀ. ಎದ್ರದ್ದು ಇದಿಲ್ಲ. ಇದಕ್ಕೆ ವೇಸ್ಟೇಜ್ ಇಲ್ಲ. 2-3 ಲಕ್ಷ ರೂಪಾಯಿ ಆಕತ್ತೆ. ಅದ್ರ 1 ಲಕ್ಷ ರೂಪಾಯಿ ಕಾಳು ಕಳಿದು ತೆಗೆದ್ರೂ ಒಂದು 2 ಲಕ್ಷ ರೂಪಾಯಿ ಉಳಿದೈತಿ. ಹ್ಞೂ ರೀ. ನಾವು ಇದಕ್ಕಾಗಿ ನಿಂದ್ರಂಗಿಲ್ಲ ರೀ. ಮತ್ತು ನಮ್ಮ ಫ್ರೀ ಇದ್ದಾಗ ಅಂದ್ರೆ ಮುಂಜಾನೆ ಒಂದು ತಾಸು ಸಂಜೆ ಮುಂದೆ ಒಂದು ತಾಸಿಗೆ ನಾವು ದನಗಳ ವ್ಯವಸ್ಥೆ ಮಾಡ್ಬೇಕಾ ಆ ಟೈಮ್ದಾಗ ಇದು ಮಾಡಿಬಿಟ್ಟು ಅಂದ್ರೆ ಹಿಂಗೆ ಮಾಡಿದ್ರೆ ಹಿಕ್ಕಿ ಹೊಡಿ ಮಾಡೋದು ಏನೂ ಇಲ್ಲ ಅಲ್ರಿ. ನಾವು ನುಸ್ತಾ ಕಾಳು ಹಾಕೋದು ಸಂಜೆ ಮುಂದೆ ಮೇವು ಹಾಕೋದು ಅಷ್ಟೇ ದಕ್ಕದ ನಮ್ಗೆ. ಏನೂ ಇಲ್ಲ ರೀ. ಏನು ಇದನ್ನ ಒಮ್ಮೆ ತುಂಬೋದು ನೋಡ್ರಿ. ಒಮ್ಮೆ ವರ್ಷ ಬಿಟ್ಟರು ಇಲ್ಲಿ ಇರ್ತೈತ್ರಿ. ತಿಂಗಳು ಬಿಟ್ಟರು ಇಲ್ಲಿ ಇಲ್ಲಿದ ಒಮ್ಮೆ ತುಂಬಿ ಇದಕ್ಕೆ ಕಳ್ಸೋದು ರೀ. ಅಲ್ಲಿ ಮಟ್ಟ ಏನು ತುಂಬಂಗಿಲ್ಲ ಸರ್. ಅದನ್ನು ಒಟ್ಟ ಎಲ್ಲೇ ತಳಗ ಇರೋದ್ರಿ. ಅದು ಏನು ಹಾಕಿದ್ರು ತಳಗ ಬಂದ್ಬಿಡ್ತೀವಿ. ಹುಚ್ಚು ಹೋದ್ರು ತಳಗ ಬರತ್ತೆ ರೀ. ಈಗ ಹುಚ್ಚು ಓದಿಲ್ಲ ಅಂತೇಳಿ ಈ ಹುಚ್ಚು ಹೋದ್ರೆ ನಮ್ಮ ಮೇಲೆ ಬೀಳ್ತಾವ್ರಿ ಅವು. ಹುಚ್ಚಿ ಕಾಳ ಹುಚ್ಚಿದ್ರೆ ನಮ್ಮ ಮೇಲೆ ರೀ. ಈಗ ನಾವು ಇಲ್ಲಿ ತಳಗ ಕೋಳಿ ತೆಕ್ಕಿನಾರ ತತ್ತಿ ಪತ್ತಿ ಒಯ್ಯಾಕೆ ಬಂದ್ರೂ ರೀ ತಳಗ ಹುಚ್ಚಿ ಬೀಳತ್ತಾರ. ಇಲ್ಲಿ ಬೀಳತ್ತಾರ ನೋಡ್ರಿ ಅಲ್ಲಿ ತಟ ಆ ಥರ ಬೀಳುದ ರೀ ಅದು. ಇಲ್ಲೇ ಬೀಳ್ತತ್ರಿ. ಕೆಲಸ ಶ್ರಮ ಕಡಿಮೆ ರೀ. ಹಾಂ ಶ್ರಮ ಕಮ್ಮಿ ರೀ. ಹಾಕೋದು ಬಂಡವಾಳ ಒಮ್ಮೆ ಹೆಚ್ಚಿಗೆ ಹಾಕಿಸ್ಬೋದತ್ರಿ. ಕರೆ ದಗದ ಕಮ್ಮಿ ಆಕತ್ರಿ. ಈಗ ನಮ್ಮ ಮ್ಯಾಗ ಏನು ದಗದದ್ದು ಇದೇ ಇಲ್ಲ ರೀ. ನೀರು ಅಲ್ಲೇ ಬರ್ತಾವು. ಎಲ್ಲ ಥರ ಅನುಕೂಲ ಐತ್ರಿ. ನೀರು ತಂದು ಕುಡಿಸ್ಬೇಕು ಅನ್ನಂಗಿಲ್ಲ. ಏನಿಲ್ಲ ಅಲ್ಲ ನೀರು ಅಲ್ಲಿ ಹೆಂಗೆ ರೀ ಕೋಳಿಗೆ ರೀ. ಹಾಂ ರೀ. ಬೇಕೇನದ್ದು ಎಲ್ಲ ಜಾಗ ಐತ್ರಿ. ಏನೂ ಇದನ್ನೇ ಇಲ್ಲ ರೀ. ಇದಕ್ಕೆ ಜಾಗ ಐತ್ರಿ. ನಾವು ಕದ ತೆಗೆದ ಒಳಗೆ ಭಾಳ ಕದ ಹಾಕಿ ಒಳಗೆ ಬರ್ತೀವಿ ರೀ. ಭಾಳ ಕದ ಹಾಕೊಂಡು ಹೋದ ಫೈನಲ್ ರೀ. ಇದ್ರಾಗ ಒಳಗೆ ಬರುವಂಥದ್ದು ಕೋಳಿದು ಇದು ಮುಂಗ್ಲಿದು ಏನೂ ಬರಂಗಿಲ್ಲ. ಎಲ್ಲ ಅದಾವ್ರಿ ಇಲ್ಲಿ. ಬೆಕ್ಕದಾವು ಮುಂಗ್ಲಿದಾವು ಎಲ್ಲ ಅದಾವೆ. ಕರೆ ಆದ್ರೂ ಏನೂ ಒಳಗೆ ಬರಂಗಿಲ್ಲ. ಸೇಫ್ಟಿ ಐತ್ರಿ. ಎಲ್ಲ ಜಾಳಿಗೆ ಹಾಕಿಬಿಟ್ರಿ. ತಂತಿ ಜಾಳಿಗೆ ಎಲ್ಲಿ ಮ್ಯಾಗ ಇದ್ರ ಮಟ್ಟ ಹಾಕೈತಿ. ಎಲ್ಲಿ ಬರೋಕೆ ಅನುಕೂಲ ಇಲ್ಲ ರೀ ಅವಕ್ಕೆ. ಎಲ್ಲ ಅನುಕೂಲ. ಏನೋ ಒಟ್ಟು ಯೂಟ್ಯೂಬ್ದಾಗ ನೋಡಿ ಮಾಡಿದನ್ರಲ್ಲ ಅವನು. ಒಟ್ಟು ಮಾಡ್ಬೇಕತ್ತೆ ಯಾಕೆಂದ್ರೆ ಇದು ನೋಡ ಅಂತಲೇ ಅನುಕೂಲ ಅನ್ನಿಸ್ತಾ ಹಂಗೆ ಲಾಭ ಅನ್ಸಾಕತ್ತೆ. ಇದನ್ನು ಮಾಡ್ಕೊತ ಹೊಂಟೀವ್ರಿ. ಈಗೇನು ಯಾರು ಕಲ್ತು ಬಂದಿಲ್ಲ. ನಾವೇನೇನು ಇದನ್ನು ಮಾಡಿದವ್ರಲ್ರಿ. ಸಾಲಿ ಕಲ್ತಾವ್ರಲ್ಲ ನಾವು ಅಂತ.